ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಅಲ್ರಿ, ಹಿಂಗ ಬಹಿರಂಗ ವೇದಿಕೆದಾಗ ನೀವ್ ಏನ್ ಕೆಲಸ ಮಾಡ್ಲಿಕ್ಕತ್ತಿದ್ರು ಅದನ್ನ ಬಿಟ್ಟು ಇಂಥವ್ರನ್ನ ಕೊಲ್ಬೇಕ್ ನೀವು ಅಂತ ಹೇಳುದನ್ನ ಏನಂತಾರಪ್ಪ? ನಮ್ಮೂರ್ ಕಡೆ ಅಂತೂ ಇದನ್ನ ಪ್ರಚೋದನಾತ್ಮಕ ಭಾಷಣ ಅಂತಾರ. ಇಂಥವ್ರ ವಿರುದ್ಧ ಕ್ರಮ ತಗೋಬೇಕು. ಕೇಳ್ರಿ ಒಂದ್ಸಲ ಇವ್ರ ಮಾತನ್ನ. कोई इस जहरीला सांप आपके सामने से गुजर रहा है और आप नमाज भी पढ़ रहे हैं, नमाज तोड़ के उस जहरीली सांप को मारना ये कुरान में कहा है। और मैं यही कहूंगा, आपका नमाज तोड़ना तो परवाह नहीं, ये जहरीला सांप है आरएसएस और बीजेपी। इसको अगर आप नहीं मारेंगे आप कभी बचेंगे नहीं। ಕೇಳಿದ್ರೆ ಹೆಂಗದ ನೋಡ್ರಿ, ಕಾಂಗ್ರೆಸ್ ಅಧ್ಯಕ್ಷರಾಗಿ ಇಂಥ ಪರಿ ಪ್ರಚೋದನಕಾರಿ ಹೇಳಿಕೆ ಕೊಡ್ಲಿಕ್ಕತ್ತಾರ. ಕುರಾನ್ ಏನ್ ಹೇಳ್ತದಂತ? ನೀವು ನಮಾಜ್ ಮಾಡ್ಲಿಕ್ಕತ್ತಿದ್ರು ಅಂಥ ಟೈಮ್ನ್ಯಾಗ ವಿಷಪೂರಿತ ಹಾವನ್ನ ನೋಡಿದ್ರ ಅದನ್ನ ಕೊಲ್ಲಬೇಕು. ಆ ವಿಷಪೂರಿತ ಹಾವು ಬೇರೆ ಯಾರು ಅಲ್ಲ, ಇದೇ RSS ಬಿಜೆಪಿ ಅವರು. ನೀವು ನಮಾಜ್ ಮಾಡ್ಲಿಕ್ಕತ್ತಿದ್ರು ಸಹಿತ ನೀವು ಇಂಥವ್ರನ್ನು ಕೊಲ್ಲಬೇಕು, ಇಲ್ಲಾಂದ್ರೆ ನೀವು ಬದುಕುದಿಲ್ಲ ಅಂತ ಹೇಳ್ತಾರಂದ್ರೆ ಏನ್ರಿ ಅರ್ಥ ಇದು? ಯಾರ ಅಂತೀನಿ ಇವ್ರ ಮಾತು ಕೇಳಿ ಸುಮ್ಮನೆ ಕುಂದಿರ್ತಾರಂದ್ರ ಹೆಂಗ ಅಂತಿದು? ಬಹಳ ವಿಚಿತ್ರದ ಬಿಡ್ರಿ. ಆದ್ರ ಇಂಥ ಅಬದ್ಧ, ಅಶುದ್ಧ, ಅಸಂಬದ್ಧ ಮಾತುಗಳನ್ನಾಡಿದ್ರ ಮಂದಿ ಅಲ್ಲಿಂದಲ್ಲೇ ಉತ್ತರ ಕೊಟ್ಟು ಬಿಡ್ತಾರ. ಬತ್ ನೋಡ್ರಿ ಅವ್ರಿಗೆ ಚಿಟ್ಟಿ, ಜಲ್ದಿ ಖತಮ್ ಕರೋ. ಇಂಥವೆಲ್ಲ ಅರ್ಥಹೀನ ಮಾತಾಡೋದ್ರ ಬದ್ಲಿ ಸುಮ್ಮನೆ ಮಾತು ಮುಗಿಸ್ಬಿಡ್ರಿ ಅಂತ ಬಂತು. ಅದನ್ನ ಅವರ ಸ್ವತಃ ಅವ್ರ ಬಾಯಿಂದೇ ಹೇಳ್ತಾರ, ಕೇಳಿಸ್ಕೊಳ್ರಿ. ये लोग मेरे को चिट्ठी आ रही है, नहीं तो मुझे बहुत बोलना था। उधर मोदी और हेमंत तो विश्वास सता रहे, दूसरा ये लोग सता रहे जल्दी खत्म करो। तो ठीक है, ಆದ್ರೆ ಯಾವಾಗ ಜಲ್ದಿ ಖತಮ್ ಕರೋ ಅಂತ ಒಂದು ಸೂಚನೆ ಬಂತಲ್ಲ, ಅವಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ಸೀರಿಯಸ್ ಆಗ್ಬಿಟ್ರು. ಸೀರಿಯಸ್ ಆಗಿ ಏನೋ ಭಾರಿ ಹೇಳ್ಬೇಕಂತ ಹೇಳಿ ಬಾಯಿ ತಪ್ಪಿ ಪಟ್ ಅಂತ ಸತ್ಯವನ್ನೇನ್ ನುಡಿದು ಬಿಟ್ರು. ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಅವರು ಈಗಾಗ್ಲೇ ಎಲ್ಲಾರ್ಗೂ ಗೊತ್ತಿರುವಂತಹ ವಿಷಯನ್ನೇ ಹೇಳ್ಯಾರ ಬಿಡ್ರಿ. ಆದ್ರ ಖರ್ಗೆ ಅವರ ಬಾಯಿಂದ ಈ ಮಾತು ಬರ್ತೈತಂತ ನಿರೀಕ್ಷೆ ಮಾಡಿರ್ಲಿಲ್ಲ ಅಷ್ಟೇ. ಗಾಂಧಿ ಕುಟುಂಬ ದೇಶದ ಸಲುವಾಗಿ ಏನು ತ್ಯಾಗ ಮಾಡಿಲ್ಲ, ತಮ್ಮ ಸಲುವಾಗಿ ದೇಶನೇ ತ್ಯಾಗ ಮಾಡಿಬಿಟ್ರು ಅಂತ ಹೇಳಿ ಬಹಳ ಪ್ರಾಮಾಣಿಕವಾದ ಮಾತುಗಳನ್ನ ಹೇಳ್ಯಾರ. ಕೇಳಿಸ್ಕೊಳ್ರಿ. कांग्रेस ने देश को लूटा, गांधी फैमिली ने ऐसा किया। अरे गांधी फैमिली के लोग तो देश को कुर्बान करे। ವಾರೇ ವಾ, ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಹಿಂಗಾದ್ರ ಇನ್ನ ನಮ್ಮ ರಾಜ್ಯದ CM ಸಾಹೇಬ್ರ ಹೆಂಗ್ ಅಂತ ಹೇಳಿ ಒಂದು ಸಲ ನೋಡ್ಬಿಡ್ರಿ. ವೇದಿಕೆ ಮೇಲಿರುವಂತ ಎಲ್ಲ ಸಹೋದ್ಯೋಗಿ ಸಚಿವರುಗಳೇ, ಹಾಲಿ ಶಾಸಕ ಮಿತ್ರರೇ, ಮಾಜಿ ಶಾಸಕರುಗಳೇ, ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷರೇ, ನಮ್ಮ DCC ಅಧ್ಯಕ್ಷರೇ ಮತ್ತು ಎಲ್ಲ ನಮ್ಮ ಪಕ್ಷದ ಪದಾಧಿಕಾರಿಗಳೇ ಮತ್ತು ಇವರೇನಾ ನಮ್ಮ CM ಸಿದ್ದರಾಮಯ್ಯ ಸಾಹೇಬ್ರು? ಮೊನ್ನಷ್ಟೇ ಏನ್ ಮಾತಾಡ್ಲಿಕ್ಕತ್ತಿದ್ರು? ನನಗ ರಾಹು ಕಾಲ, ಗುಳಿಕ ಕಾಲ ಇದ್ಯಾವುದ್ರಾಗೂ ನಂಬಿಕೆನೇ ಇಲ್ಲ. ಯುಗಾದಿ, ಶಿವರಾತ್ರಿ ಹಬ್ಬಕ್ಕ ಯಾರೇ ಮಾಂಸಾಹಾರ ತಿತ್ತಾರೇನು? ನಾ ಅದನ್ನೂ ತಿತ್ತೀನಿ, ಅದ್ರಾಗ ಯಾವ ತಪ್ಪನೂ ಇಲ್ಲ. ಅವ್ರೇನಾ ಇವ್ರು? ಇಲ್ಲಿ ನೋಡ್ರಿ, ಅಲ್ಲ, ಹಿಂದೂ ಸಂಪ್ರದಾಯಗಳ ಬಗ್ಗೆ, ಹಬ್ಬಗಳ ಬಗ್ಗೆ ಎಷ್ಟ ನಿರ್ಲಕ್ಷ್ಯದಿಂದ ಮಾತಾಡ್ತಾರ. ಇಲ್ಲಿ ನೋಡಿದ್ರ ಅದೇನು ಭಯ, ಅದೇನು ಭಕ್ತಿ, ಅದೇನು ತಲ್ಲೀನತೆ. ಮತ್ತೊಂದ್ಸಲ ನೋಡ್ಬೇಕು ನೀವ್ ಇದನ್ನ. ವೇದಿಕೆ ಮೇಲಿರುವಂತ ಎಲ್ಲ ಸಹೋದ್ಯೋಗಿ ಸಚಿವರುಗಳೇ, ಹಾಲಿ ಶಾಸಕ ಮಿತ್ರರೇ, ಮಾಜಿ ಶಾಸಕರುಗಳೇ, ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷರೇ. ಇದನ್ನ ನೋಡಿ ಅಣ್ಣವ್ರೇನಾದ್ರು ಇದ್ರ ಮೀನಾಕ್ಷಿ ಎಂಥೆಂಥ ನಾಯಕರನ್ನ ನಮ್ಮ ರಾಜ್ಯಕ್ಕೆ ಕೊಟ್ಟೆ, ಒಂದು ಮುತ್ತು ಕಣೆ ಅಂತಿದ್ರ. ಅಲ್ಲ, ನಮ್ಮ ನಾಡಿಗೆ ಕುತ್ತು ಕಣೆ ಅಂತ ಅಂದು ಬಿಡ್ತಿದ್ರು. ಬಿಡ್ರಿ, ಇದಕ್ಕಿಂತ ಹೆಚ್ಚಿಗೆ ನಾ ಹೇಳಲಿಕ್ಕೆ ಹೋಗೋದಿಲ್ಲ. ಚರಂತಿ ಮಠ ಅವರೇ ಹೇಳ್ಬಿಡ್ತಾರ ಸಿದ್ದರಾಮಯ್ಯನವ್ರು ಹೆಂಗದಾರ ಅಂತ ಹೇಳಿ. ಸಿದ್ದರಾಮಯ್ಯ ನಂಬರ್ 1 ಮೊದಲನೇ ದುರಹಂಕಾರಿ, ಎರಡನೇದ್ದು ಅವರ ಅಭ್ಯರ್ಥಿ ದುರಹಂಕಾರಿ. ಮೇಟಿ ಅವ್ರನ್ನ ಮಂತ್ರಿಮಂಡಲದಿಂದ ರಾಜೀನಾಮೆ ಕೊಡಿಸಿದ್ರು. ಅವರು SR ಪಾಟೀಲ್ ಅವ್ರನ್ನ ಮಂತ್ರಿ ಸ್ಥಾನದಿಂದ ತೆಗೆದು
HY ಮೇಟಿ ಅವ್ರನ್ನ ಮಂತ್ರಿ ಮಾಡಿದ್ದರು. ಆ ಮಂತ್ರಿ ಸ್ಥಾನದಿಂದ ಅವ್ರನ್ನ ಮೇಟಿ ಅವ್ರನ್ನ ಯಾಕೆ ತೆಗೆದ್ರು ಅದನ್ನಷ್ಟೇ ಹೇಳ್ಬಿಡಣ್ಣ ಅವ್ರಿಗೆ ಸಾಕು. ಅವರು ದುರಹಂಕಾರಿ ಅದಾರೋ ನಾ ದುರಹಂಕಾರಿ ಅದೇನೋ ಗೊತ್ತಾಗುತ್ತೆ. ಈ ಊರಾಗಿ ಜನರಿಗೆ ಎಲ್ಲರಿಗೂ ಗೊತ್ತದ. ಸಿದ್ದರಾಮಯ್ಯನಷ್ಟು ದುರಹಂಕಾರ ಯಾವ ರಾಜಕೀಯ ನಾಯಕರಿಗೂ ಇಲ್ಲ. ಇನ್ನು ಒಟ್ಟಿನಾಗ ಈ ಉಪಚುನಾವಣೆದಾಗ ಕಾಂಗ್ರೆಸ್ ಮಾಡುವಂತಹ ಪ್ರಚಾರ, ಅದರ ಪರಿಸ್ಥಿತಿ ಅವ್ರದ್ದು ನೋಡಬಾರ್ದು ಕೇಳಬಾರ್ದು ಅಂತೀನಿ ನಾನು. ಏನ್ರಿ ದಾವಣಗೆರೆ ದಕ್ಷಿಣದಾಗ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಲಿಲ್ಲ, ಮೋಸ ಮಾಡ್ಬಿಟ್ರೆ, ಹಿಂಗಾಗಿ ಮುಸ್ಲಿಂ ಸಮುದಾಯದ ಮುಖಂಡರೆಲ್ಲ ಕೂಡಿ ಈಗ ಅಖಾಡಕ್ಕೆ ಇಳಿದು ಬಿಟ್ಟಾರ. ಅವರಲ್ಲಿ ಜಾಗೃತಿ ಮೂಡಿಸ್ಲಿಕ್ಕತ್ತಾರ. ಕಾಂಗ್ರೆಸ್ ಅನ್ನೇ ಸೋಲಿಸ್ಬೇಕು ಅಂತ ಹೇಳಿ ಪಣ ತೊಟ್ಟು ನಿಂತಾರ. ಅಷ್ಟೇ ಅಲ್ಲ, ಈ ಜಮೀರ್ ಖಾನ್ ಅವರಿಗೆ ಬಹಳ ಕ್ಲೋಸ್ ಇರುವಂತ ಇಮ್ರಾನ್ ಪಾಷಾ ಅವರು ಸಹಿತ ಓಪನ್ ಆಗಿ ಕರೆ ಕೊಡ್ಲಿಕ್ಕತ್ತಾರ. ಇವ್ರಿಗೆ ಬುದ್ಧಿ ಕಲಿಸ್ಬೇಕು, ಇವ್ರನ್ನ ಸೋಲಿಸ್ಬೇಕಂತ ಹೇಳಿ. कांग्रेस को जो भी कैंडिडेट ठहरे हुए उनको जिताने नहीं देना। एक बात जो है मल्लिकार्जुन को फैमिली को सबक सिखाना, हमें बताना कि मुसलमान जो नहीं हमें एक नहीं और हमें क्या करके बोल को साबित करके दिखाना रहा। तो मैं तमाम से गुजारिश करता हूँ, तुम्हें जो है किसी भी हाल में ठान लो, एक बार ठान लो, कौन से भी कहते बोले थे, ठान लो के ये बार मल्लिकार्जुन को यहाँ से समर्थन इंशाअल्लाह। शुक्रिया। ಜನನಾಯಕರು ಅಂದ್ರೆ ಹೆಂಗಿರ್ಬೇಕ್ರಿ? ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ ಅಂತ ಹೇಳಿ ಮಂದಿ ಮೇಲೆ ಬಹಳ ಪ್ರೀತಿ ಇಟ್ಕೋಬೇಕು. ಆದ್ರೆ ಇವ್ರು ಹಂಗಿಲ್ರಪ್ಪ. ಎಲ್ಲರ ಜೊತೆಗೂ ದುರಹಂಕಾರ, ಎಲ್ಲರ ಜೊತೆಗೂ ಸಿಟ್ಟು. ಹಿಂಗಾದ್ರ ಮಂದಿ ಹೆಂಗ್ ಬರ್ತಾರ, ಹೆಂಗ್ ಪ್ರೀತಿ ಅಭಿಮಾನ ತೋರಿಸ್ತಾರ ಹೇಳ್ರಿ? ನೋಡ್ರಿ, ಯಾವುದೇ ರ್ಯಾಲಿ ಇರ್ಲಿ, ಎಲ್ಲರ ಚುನಾವಣೆ ಪ್ರಚಾರ ಇರ್ಲಿ, ಮಂದಿ ಸುಮ್ಮನೆ ಬರುದಿಲ್ಲ. ಇವ್ರ ಕಡೆ ರೊಕ್ಕ ಕೊಟ್ಟೇ ಕರೆಸ್ಬೇಕು. ಏನು ಓಪನ್ ಆಗಿ ಎಷ್ಟ್ ಚಂದ ಹೇಳ್ಲಿಕ್ಕತ್ತಾರ ಗೊತ್ತಾ? ಬರ್ರಿ ನೀವು ಉಪಚುನಾವಣೆ ಪ್ರಚಾರ ಮಾಡ್ರಿ, ಅಲ್ಲೊಬ್ರು ನಿಮ್ ಸಲ ಕಾಯ್ಕೊಂಡ್ ಕುಂತಿರ್ತಾರ, 200 ರೂಪಾಯಿ ಕೊಡ್ತಾರ, ಅದನ್ನ ತಗೊಂಡ್ ಹೋಗ್ರಿ ಅಂತ ಹೇಳಿ ಮಂದಿನ ಖರೀದಿ ಮಾಡ್ಲಿಕ್ಕತ್ತಾರ ಉಪಚುನಾವಣೆ ಪ್ರಚಾರದಾಗ. ಅಂದ್ರ ಎಂಥ ದಯನೀಯ ಸ್ಥಿತಿ ಬಂದಿರ್ಬೇಕಂತ ನೋಡ್ರಿ ನೀವು. ಹೇಳಬಿಡ್ತೀನಿ ಎಲ್ಲರಿಗೂ, ಒಬ್ಬೊಬ್ಬರಿಗೆ ವಾಪಸ್ ಇಲ್ಲಿ ಬಂದ್ಮೇಲೆ ಅಲ್ಲೊಬ್ರು ಕುಂತಿರ್ತಾರ, ನೀವು ಹೆಸರು ಬರ್ಸೋದು ನಿಮ್ ರೊಕ್ಕ ನೀವು ತಗೊಂಡೋಗಿ. ವಾಪಸ್ ಇಲ್ಲಿ ಬಂದ್ಮೇಲೆ ಅಲ್ಲೊಬ್ರು ಕುಂತಿರ್ತಾರ, ನೀವು ಹೆಸರು ಬರ್ಸೋದು ನಿಮ್ ರೊಕ್ಕ ನೀವು ತಗೊಂಡೋಗಿ. ವಾಪಸ್ ಇಲ್ಲಿ ಬಂದ್ಮೇಲೆ ಅಲ್ಲೊಬ್ರು ಕುಂತಿರ್ತಾರ, ನೀವು ಹೆಸರು ಬರ್ಸೋದು ನಿಮ್ ರೊಕ್ಕ ನೀವು ತಗೊಂಡೋಗಿ. ತಿಳಿದಂಗಾಯ್ತು ಬಿಡ್ರಿ. ಇವ್ರು ಮಾಡುವಂತಹ ಪ್ರಚಾರ, ಇವರ ಪರಿಸ್ಥಿತಿಯನ್ನ ನೋಡಿದಾಗ ಫಲಿತಾಂಶ ಅನ್ನೋದು ಬಹಳ ನಿರೀಕ್ಷಿತ ಅಂತ ಅನಿಸ್ತದ. ಅದನ್ನ ಬಾಯಿ ಬಿಟ್ಟು ಹೇಳ್ಬೇಕಂತ ಏನ್ ಅವಶ್ಯಕತೆ ಇಲ್ಲ. ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.